ಸಿಂಹರಾಶಿ ಹವಾಮಾನ ವೈಪರೀತ್ಯದಿಂದ ಶೀತ ಕೆಮ್ಮು ಇತ್ಯಾದಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಕ್ಕಂಥದ್ದು. ಆದರೆ ಅದು ಏನು ದೊಡ್ಡ ಕಾಯಿಲೆಯಾ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅಲ್ಲ. ಆದರೆ ಆಗತಕ್ಕಂತಹ ಹಿಂಸೆಯಿಂದ ಬೇರೆ ಬೇರೆ ಎಲ್ಲ ಕೆಲಸಗಳಿಗೆ ಅದು ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ನಯವಂಚಕರಿಂದ ದೂರ ಇರಬೇಕು. ಯಾರು ಬಣ್ಣ ಬಣ್ಣದ ಮಾತುಗಳನ್ನು ಆಡ್ತಾ ನಿಮ್ಮ ಜೊತೆಯಲ್ಲಿ ವಿಶ್ವಾಸವನ್ನು ಇಟ್ಟುಕೊಂಡು ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸವನ್ನು ಮಾಡ್ತಾರೋ ಅಂಥವರ ಜೊತೆಯಲ್ಲಿ ಆದಷ್ಟು ಅಂದರೆ ಹೊಗಳು ಭಟರ ಜೊತೆಯಲ್ಲಿ ಆದಷ್ಟು ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಮೇಲಧಿಕಾರಿಗಳ ಜೊತೆಯಲ್ಲಿ, ಕುಟುಂಬದಲ್ಲಿ ಹಿರಿಯರ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ವಾದ ವಿವಾದಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಅವರೇನೋ ಒಂದು ವಿಷಯವನ್ನು ಹೇಳಿದರು ಅಂತಾದರೆ ನನಗೇನೋ ಗೊತ್ತು ಅಂತ ಹೇಳಿ ವಾದ ಮಾಡೋದಕ್ಕೆ ಹೋಗುವಂಥದ್ದು ಬೇಡ. ಅವರು ಯಾವ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ, ಅವರ ಸ್ಥಾನ, ವಯಸ್ಸು, ಅವರ ಅನುಭವ ಇವೆಲ್ಲವನ್ನು ಗಣನೆಗೆ ತೆಗೆದುಕೊಂಡು, ಅಧಿಕಾರವನ್ನೂ ಕೂಡ ಗಣನೆಗೆ ತೆಗೆದುಕೊಂಡು ಅವರ ಮಾತನ್ನು ಕೇಳ್ತಕ್ಕಂಥದ್ದು. ಆ ಕ್ಷಣದಲ್ಲಿ ಏನೂ ವಾದವನ್ನು ಮಾಡದಲೆ, ಹಿಂತಿರುಗಿ ಏನನ್ನೂ ಹೇಳದಲೆ ಸುಮ್ಮನಿರ್ತಕ್ಕಂಥದ್ದಿದೆಯಲ್ಲ, ಅದು ನಿಮಗೆ ಅನುಕೂಲಕರವಾಗುವಂಥದ್ದು. ನಿಮ್ಮ ಸ್ಥಾನ, ನಿಮ್ಮ ಸಂಬಂಧ ಇದರ ಬಗ್ಗೆ ತಿಳುವಳಿಕೆ ಇರಬೇಕಾಗತ್ತೆ. ಯಾರ ಜೊತೆಯಲ್ಲಿ ಏನಾದರೂ ಮಾತಾಡಬೇಕಾದ್ರೆ ನಮ್ಮ ಯೋಗ್ಯತೆ, ನಮ್ಮ ಸಾಮರ್ಥ್ಯವನ್ನು ನಾವು ಸರಿಯಾಗಿ ತಿಳ್ಕೊಂಡು ನಂತರದಲ್ಲಿ ಮಾತಾಡಬೇಕಾಗತ್ತೆ ಅನ್ನುವಂಥದ್ದು. ಆಹಾರ ಸೇವನೆಯ ಬಗ್ಗೆ ಹೆಚ್ಚು ಗಮನ ಇರಲಿ. ಕೇವಲ ಬಾಯಿಗೆ ರುಚಿಸ್ತಾ ಇದೆ ಅಂತ ಹೇಳಿ ಆರೋಗ್ಯವನ್ನು ಹಾಳು ಮಾಡಿಕೊಳ್ಬೇಡಿ ಅನ್ನುವಂಥದ್ದು. ಕೋಪವನ್ನು ಸ್ವಲ್ಪ ಮಟ್ಟಿಗಾದರೂ ಈ ದಿವಸ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಒಂದಷ್ಟೊತ್ತು ವಾತಾವರಣ ಚೆನ್ನಾಗಿರೋದಿಲ್ಲ, ಆ ಸಮಯದಲ್ಲೇ ಕೋಪ ಬಂದರೆ ಅಥವಾ ಕೋಪದಿಂದಲೇ ವಾತಾವರಣ ಹದಗೆಟ್ಟರೆ ಅದು ದೊಡ್ಡ ತೊಂದರೆಗೆ, ಅವಘಡಕ್ಕೆ ಕಾರಣ ಆಗಬಹುದು ಅಂತಕ್ಕಂತಹ ಎಚ್ಚರಿಕೆ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ತತ್ವ ಸಿದ್ಧಾಂತಗಳು ಅಥವಾ ನಿಮ್ಮ ಶಿಸ್ತು ಏನಿದೆ ಅದರಲ್ಲಿ ಯಾವುದೇ ಕಾರಣಕ್ಕೂ ರಾಜಿಯನ್ನು ಮಾಡಿಕೊಳ್ಬೇಡಿ. ನೀವು ಸರಿಯಾಗಿದ್ದೀರಿ, ಒಳ್ಳೆಯ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಿ, ಸಮಾಜಕ್ಕೆ ನಿಮ್ಮಿಂದ ಏನೂ ಹಾನಿ ಇಲ್ಲ ಅಂತಾದರೆ ಅದೇ ಮಾರ್ಗವನ್ನು ನೀವು ಅನುಸರಿಸಿ ಅಂತಕ್ಕಂಥದ್ದು. ಅವಿವಾಹಿತರಿಗೆ ಏನೋ ಒಂದು ರೀತಿಯಲ್ಲಿ ಮನಸ್ಸಿಗೆ ಸಮಾಧಾನ ಆಗುವಷ್ಟರ ಮಟ್ಟಿಗೆ ಸಿಹಿ ಸುದ್ದಿ ಸಿಕ್ಕುವಂಥದ್ದು. ಹಾಗಂತ ಮದುವೆಯೇ ಆಗ್ಬಿಡುತ್ತೆ ಅನ್ನುವಂತಹ ಭ್ರಮೆ ಬೇಡ. ಏನೋ ಒಂದು ರೀತಿಯಲ್ಲಿ ತಿರುವನ್ನು ಪಡ್ಕೊಳ್ತಕ್ಕಂತಹ ವಿಚಾರಗಳೊಂದು ಮಾನಸಿಕವಾದಂತಹ ಸಮಾಧಾನ ಸಿಕ್ಕತ್ತೆ. ಮುಂದಿನ ದಿಟ್ಟ ನಿರ್ಧಾರಕ್ಕೆ ಇದೊಂದು ಸೋಪಾನವಾಗತ್ತೆ ಅಂತ ಹೇಳಿ ಭಾವಿಸಬಹುದು ಅಂತ ಅರ್ಥ. ಹಳೆಯ ನಷ್ಟ, ಹಳೆಯ ಕಷ್ಟ, ಅವಮಾನ ಇದೆಲ್ಲವುದಕ್ಕೂ ಕೂಡ ಪ್ರತೀಕಾರವನ್ನು ತೀರಿಸ್ಕೊಳ್ತಕ್ಕಂತಹ ಸಮಯ. ಹಾಗಂತ ಇದು ಪ್ರಚೋದನೆಯ ಮಾತು ಅಂತ ಹೇಳಿ ಭಾವಿಸಿ ಯಾರ ಜೊತೆಯಲ್ಲೋ ಜಗಳಕ್ಕೆ ಹೋಗುವಂಥದ್ದು, ಅಧಿಕಾರವನ್ನು ಚಲಾಯಿಸ್ತಕ್ಕಂಥದ್ದು ಖಂಡಿತವಾಗಿ ಬೇಡ. ಆದರೆ ನೀವು ಆಡ್ತಕ್ಕಂತಹ ಒಂದೊಂದು ಮಾತು, ನಡ್ಕೊಳ್ತಕ್ಕಂತಹ ರೀತಿ, ಸಮಾಜದಲ್ಲಿ ನಿಮಗೆ ಸಿಗ್ತಕ್ಕಂತಹ ಗೌರವ, ಸ್ಥಾನ, ಮಾನ ಇದೆಲ್ಲವನ್ನ ನೋಡಿ ಯಾರು ಹಿಂದೆ ನಿಮಗೆ ಅವಮಾನವನ್ನು ಮಾಡಿದ್ರೋ ಅವರಿಗೆ ಸರಿಯಾದಂತಹ ಪಾಠವನ್ನು ಸಮಾಜವೇ ತಿಳಿಸ್ತಾ ಇದೆ ಅಂತ ಹೇಳಿ ಭಾವಿಸಬೇಕಾದಂಥದ್ದು. ಮದುವೆಗೆ ಕೆಲವರಿಗೆ ನಿಶ್ಚಯವಾಗುವಂತಹ ಸೂಚನೆಗಳು ಹತ್ತಿರಕ್ಕೆ ಬರ್ತಾ ಇದೆ ಅನ್ನುವಂಥದ್ದು ಅರ್ಥ. ಸ್ವಲ್ಪ ನಿಮ್ಮ ಆಸಕ್ತಿಯನ್ನು ಗಟ್ಟಿ ಮಾಡಿಕೊಳ್ಬೇಕು. ಯಾವ ವಿಷಯದಲ್ಲಿ? ನೌಕರರಾಗಿದ್ದರೆ ನಿಮ್ಮ ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ನಿಮ್ಮ ಆಸಕ್ತಿ ಗಟ್ಟಿಯಾಗಬೇಕು, ಕೆಲಸದ ಮೇಲೆ ಗೌರವ ಬರಬೇಕು. ವಿದ್ಯಾರ್ಥಿಗಳಾದರೆ ಓದಿನ ಬಗ್ಗೆ ಆಸಕ್ತಿ ಬರಬೇಕು. ಇನ್ನಷ್ಟು ಮತ್ತಷ್ಟು ಓದುವಂತಹ ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು ಅನ್ನುವಂತಹ ಅರ್ಥ. ಜಗಳವನ್ನು ಮಾಡೋದಕ್ಕೆ ಹೋಗಬೇಡಿ. ಕೇವಲ ಮಾತಿನಿಂದ ನೀವು ಏನು ಹೇಳಬೇಕು ಅಂತ ಇದ್ದೀರೋ ಅದನ್ನು ಹೇಳಿಬಿಡಿ, ಅಷ್ಟು ಸಾಕಾಗತ್ತೆ. ಬುದ್ಧಿವಂತರಿಗೆ ಮಾತಿನ ಪೆಟ್ಟು ಅಂತ ಹೇಳುವ ಹಾಗೆ ನೀವು ಮಾತಾಡಿದರೆ ಸಾಕು. ಸೂಕ್ಷ್ಮವಾಗಿರ್ತಕ್ಕಂಥವರು ಅದನ್ನು ಅರ್ಥ ಮಾಡಿಕೊಳ್ತಾರೆ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ, ಬದಲಾವಣೆಯ ಪರ್ವ ನಿಮ್ಮ ಯಶಸ್ಸಿನ ಗುಟ್ಟಾಗಿರುತ್ತೆ. ಯಾವ ವಿಷಯದಲ್ಲಿ ಸರಿತಪ್ಪುಗಳನ್ನು ವಿವೇಕದಿಂದ ಗಮನಿಸಿ ಬದಲಾಯಿಸ್ಕೊಳ್ತೀರೋ ಅದೇ ನಿಮ್ಮ ಏಳಿಗೆಗೆ, ಅಭ್ಯುದಯಕ್ಕೆ ಕಾರಣ ಅಂತ ಹೇಳಬೇಕು. ಕೆಲಸದಲ್ಲಿ ಬಡ್ತಿ ಆಗಲಿ, ಹಣ ಆಗಲಿ, ಲಾಭ ಆಗಲಿ, ಸ್ಥಾನಮಾನಗಳಾಗಲಿ ನಿಮ್ಮ ಕೈ ಸೇರ್ತಕ್ಕಂತಹ ಯೋಗ. ಸಾಂಸಾರಿಕವಾಗಿ ಇದ್ದಂತಹ ಚಿಂತೆ, ಮಕ್ಕಳ ಬಗ್ಗೆ ಇದ್ದಂತಹ ಚಿಂತೆ ದೂರವಾಗ್ತಕ್ಕಂಥದ್ದು, ಸಮಾಧಾನವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಸ್ನೇಹಿತರ ಜೊತೆಯಲ್ಲಿ ಹೊಸ ಹೊಸ ಯೋಜನೆಗಳನ್ನು ರೂಪಿಸೋದಕ್ಕೆ ಅವಕಾಶಗಳಾಗತ್ತೆ.
ಆ ವಿಷಯದಲ್ಲಿ ಮಾತುಕತೆಗಳನ್ನು ನಡೆಸಬಹುದು, ಆ ವಿಷಯದಲ್ಲಿ ಸರಿಯಾದಂತಹ ಒಂದು ನಿರ್ಧಾರವನ್ನು ಮಾಡಬಹುದು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗ್ತಾ ಹೋಗುತ್ತೆ. ಕೌಶಲ್ಯದ ಕೆಲಸ ನಿಮಗೆ ಸಹಾಯಕವಾಗುವಂತೆ ಮಾಡಬಹುದು. ನಿಮ್ಮಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಪ್ರತಿಭೆ ಹೆಚ್ಚಿನ ಆದಾಯಕ್ಕೋ ಸ್ಥಾನಮಾನಕ್ಕೋ ಗೌರವಕ್ಕೋ ಕಾರಣ ಆಗಬಹುದು ಅಂತ ಅರ್ಥ. ನಿಮ್ಮ ಜವಾಬ್ದಾರಿಯುತವಾದಂತಹ ಕೆಲವು ಕೆಲಸಗಳು ಸಕಾಲದಲ್ಲಿ ಮುಗಿತಕ್ಕಂಥದ್ದು ಇದು ಬಹಳ ಅನುಕೂಲಕರವಾದಂಥದ್ದು, ಜೊತೆಗೆ ಮಾನಸಿಕವಾಗಿ ತುಂಬ ಸಮಾಧಾನ ಆಗ್ತಕ್ಕಂತಹ ಕೆಲಸವಾಗುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ಸಾಧನೆ ಅಥವಾ ಏನೋ ಪ್ರಗತಿ, ಅಭ್ಯುದಯ, ಅಧಿಕಾರ, ಸ್ಥಾನ, ಮಾನ, ಹಣ ಇದರ ಬಗ್ಗೆ ಅಹಂಭಾವ ಬೇಡ, ದುರಹಂಕಾರ ಬೇಡ. ಯಾವುದು ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ನಮ್ಮನ್ನು ಬಿಟ್ಟು ಹೋಗಬಹುದು ಅನ್ನುವ ಭಾವನೆ ಮನಸ್ಸಿನಲ್ಲಿ ಗಟ್ಟಿಯಾಗಿದ್ದರೆ ದುಃಖ ಪಡಬೇಕಾದಂತಹ ಸಮಯಗಳು ಬರೋದಿಲ್ಲ. ಅದಕ್ಕೆ ಹೊಂದಿಕೊಂಡು ಅದನ್ನು ಬಿಟ್ಟರೆ ಬೇರೆ ಇಲ್ಲ ಅನ್ನುವಂತಹ ಭಾವನೆ ಯಾರಿಗಿರುತ್ತೋ ಅದನ್ನು ಕಳ್ಕೊಂಡಾಗ ಆ ದುಃಖವನ್ನು ಬರೆಸ್ತಕ್ಕಂತಹ ಶಕ್ತಿ ಇರೋದಿಲ್ಲ ಅನ್ನುವಂಥದ್ದನ್ನು ತಿಳಿಬೇಕು. ಅಪರಿಚಿತವಾದಂತಹ ಭಯ ಮನಸ್ಸಿನಲ್ಲಿ ಕಾಡುತ್ತೆ. ಏನು ಆಗ್ತಾ ಇದೆ ಅಂತ ಗೊತ್ತಿಲ್ಲ, ಯಾವ ಕ್ಷಣದಲ್ಲಿ ಏನಾಗುತ್ತೋ ಅದೂ ಗೊತ್ತಿಲ್ಲ. ಒಟ್ಟಾರೆ ಮನಸ್ಸಿನಲ್ಲಿ ಭಯ, ಆತಂಕದ ವಾತಾವರಣ ಬಹಳ ಗಟ್ಟಿಯಾಗಿ ಬೇರೂರು ಬಿಟ್ಟಿದೆ. ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಮಾಟ ಮಂತ್ರ ಅಥವಾ ಇನ್ಯಾವುದಾದರೂ ನಮಗೆ ಇಂದ್ರಜಾಲ ಮಹೇಂದ್ರಜಾಲಗಳನ್ನು ಯಾರಾದರೂ ಮಾಡಿದಾರಾ ಅನ್ನುವಂತಹ ಅನುಮಾನವೂ ಕೂಡ ಗಟ್ಟಿಯಾಗ್ತಾ ಹೋಗುತ್ತೆ. ಏನು ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಿಲ್ಲ, ಭಯ ಮಾತ್ರ ನಿಮ್ಮನ್ನು ಆವರಿಸ್ಕೊಂಡು ಬಿಟ್ಟಿದೆ ಅನ್ನುವಂತಹ ಅರ್ಥ. ನಿಮ್ಮ ಧೈರ್ಯ, ನಿಮ್ಮ ಭಾವನೆ ಇದೆಲ್ಲವುದಕ್ಕೂ ಕೂಡ ಭಂಗ ಬರತಕ್ಕಂತಹದ್ದು. ತುಂಬ ಎಚ್ಚರಿಕೆಯಿಂದ ಇರಬೇಕು. ಎಷ್ಟೇ ಧೈರ್ಯವಂತರಾಗಿದ್ದರೂ ಕೂಡ ಯಾವುದೋ ಒಂದು ಸಣ್ಣ ವಿಷಯ ಅಥವಾ ಯಾವುದೋ ಒಂದು ಸಂದರ್ಭ ನಿಮ್ಮನ್ನು ಅಧೈರ್ಯರನ್ನಾಗಿ ಮಾಡ್ತಕ್ಕಂಥದ್ದಾಗತ್ತೆ. ವಿನಾಕಾರಣ ವಾದ ವಿವಾದಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಏನು ವಾದ ಮಾಡ್ತಿರೋ ಅದನ್ನು ಕೇವಲ ಸಮರ್ಥನೆ ಮಾಡಿಕೊಳ್ಳುವಂಥದ್ದಲ್ಲ, ಸಾಧಿಸಿ ತೋರಿಸಬೇಕಾದಂಥದ್ದು. ಅದಕ್ಕೆ ಅವಕಾಶಗಳು ಬಹಳ ಕಡಿಮೆ ಅಂತ ಅರ್ಥ. ಹಣ ಅಥವಾ ದ್ರವ್ಯ ಇದನ್ನು ಕಳ್ಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಅರ್ಥ. ಮಾಟ ಮಂತ್ರ ಇತ್ಯಾದಿಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಮಾಡ್ತೀರಿ, ಒಂದಷ್ಟು ವಿಷಯಗಳನ್ನು ಸಂಗ್ರಹ ಮಾಡ್ತೀರಿ. ಸರಿತಪ್ಪುಗಳ ಒಂದು ಹುಡುಕಾಟ ನಿಮ್ಮಿಂದ ಇವತ್ತು ನಡಿಬಹುದಾದಂತಹ ದಿವಸವಾಗತ್ತೆ. ಪ್ರತ್ಯಂಗಿರಾ ದೇವಿಯ ಉಪಾಸನೆಯನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡಿ, ಆ ರೀತಿ ಮಾಂತ್ರಿಕ ದೋಷ ಇದ್ದಂಥವರು ಖಚಿತಪಡಿಸಿಕೊಂಡು ಪ್ರತ್ಯಂಗಿರ ಹೋಮವನ್ನು ಮಾಡಿಸಿ ಅಂತಕ್ಕಂಥದ್ದು ಪರಿಹಾರ. ಶುಭವಾಗಿ.